ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷ್ಯಗಳನ್ನು ಇಲ್ಲಿ ತನಕ ಕಲೆ ಹಾಕಿದ್ದಾರೆ ಪೊಲೀಸರು. ಮುಂದಕ್ಕೂ ಕೂಡ ವಿಚಾರಣೆ ಬಾಕಿ ಇರೋ ಹಿನ್ನೆಲೆಯಲ್ಲಿ ಕೇಸ್ ಸಂಬಂಧ ಇದುವರೆಗೂ ಅಂದ್ರೀಗ ದರ್ಶನ್ ಸೇರಿದಂತೆ ಇನ್ನು ಕೆಲವರನ್ನ ಮತ್ತೆ ಕಸ್ಟಡಿ ಕೇಳಿದ್ದಾರೆ. ಇದರ ನಡುವೆ ಕೇಸ್ ಸಂಬಂಧ ಇಲ್ಲಿ ತನಕ ವಶಪಡಿಸಿಕೊಂಡಿರುವ ವಸ್ತುಗಳೆಷ್ಟು, ಸಾಕ್ಷಿಯಾಗಿ ಪರಿಗಣಿಸಿಕೊಂಡಿರುವಂತಹ ವಸ್ತುಗಳೆಷ್ಟು, 100ಕ್ಕೂ ಹೆಚ್ಚು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರೇಣುಕಾ ಹತ್ಯೆಗೆ ಬಳಸಿದ ಎಲ್ಲ ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ರೇಣುಕಾ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಮಾಹಿತಿ ಬಯಲಾಗ್ತಾ ಇದ್ದು, ಕೊಲೆ ಕೇಸ್ನಲ್ಲಿ ಮಹತ್ವದ ಸಾಕ್ಷ್ಯನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಕೇಸ್ ಸಂಬಂಧ ಇಲ್ಲಿ ತನಕ ವಶಪಡಿಸಿಕೊಂಡಿರುವ ವಸ್ತುಗಳ ಸಂಖ್ಯೆ 100 ದಾಟಿದೆ. ಇವರುಗಳ ಬಟ್ಟೆಗಳು ಸೇರಿದಂತೆ ಮೊಬೈಲು, ಶೂಸು, ಹಾಗೆ ಬೇರೆ ಬೇರೆ ವಸ್ತುಗಳು, ಅದೇನು ಕರೆಂಟ್ ಶಾಕ್ ಕೊಡೋಕ್ಕೆ ಬಳಸಿದ್ದು, ಹೊಡೆಯೋಕ್ಕೆ ಬಳಸಿದ್ದು ಲಾಠಿ, ದೊಣ್ಣೆ, ರೀಪೀಸ್ ಪೀಸು ಎಲ್ಲವೂ ಕೂಡ. ಆರೋಪಿಗಳು ಕೃತ್ಯದ ವೇಳೆ ಧರಿಸಿದ್ದ ಬಟ್ಟೆ, ಶೂ ಸೇರಿದಂತೆ ಇನ್ನು ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೃತ್ಯಕ್ಕೆ ಬಳಸಿದ್ದ ಅಥವಾ ಹೊಡೆಯಕ್ಕೆ ಬಳಸಿದ್ದ ಲಾಠಿ ಹಾಗೆ ಮರದ ರೀಪೀಸ್ ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಯಾವುದನ್ನು ಬಿಟ್ಟಿಲ್ಲ. ಜೊತೆಗೆ ಆರೋಪಿಗಳು ತಂಗಿದ್ದ ಹೋಟೆಲ್ ಲೆಡ್ಜರ್ ಬುಕ್ ಆಗಿರ್ಬೋದು, CCTV ಫೂಟೇಜ್ ಆಗಿರ್ಬೋದು, ಅದನ್ನೂ ಕೂಡ ಬಿಟ್ಟಿಲ್ಲ ಪೊಲೀಸರು. ಕೃತ್ಯದ ವೇಳೆ ಹಾಗೂ ಶವ ಬಿಸಾಡೋಕೆ ಬಳಸಿದ್ದಂತಹ ಕಾರ್ಗಳನ್ನು ಈಗ ಆಲ್ರೆಡಿ ಸೀಸ್ ಮಾಡಿದ್ದಾರೆ. ಆರೋಪಿಗಳು ಪಡೆದುಕೊಂಡಿದ್ದ ಹಣ ಮತ್ತು ಆರೋಪಿಗಳ ಮೊಬೈಲ್ ಫೋನ್ ಸೇರಿದಂತೆ ಮೃತದೇಹದ ಮೇಲೆ ಮೇಲಿದ್ದಂತಹ ಚಿನ್ನ ಕಳುವಾಗಿತ್ತಲ್ಲ, ಅದನ್ನು ಸೇರಿ ಇಲ್ಲಿ ತನಕ 100ಕ್ಕೂ ಹೆಚ್ಚು, ಒಟ್ಟು 139 ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ.